ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಉಪನೋಂದಣಿ ಕಚೇರಿಯ ಆವರಣದಲ್ಲಿ ಆತ್ಮಹತ್ಯೆಗೆ ಮುಂದಾದ ಬಡ ಕುಟುಂಬ. ಹೌದು, ಚಳ್ಳಕೆರೆ ನಗರದ ಬಡ ಕುಟುಂಬವೊಂದು ಜಮೀನು ನೋಂದಣಿ ಮಾಡಿಸಲು ಚಳ್ಳಕೆರೆ ನಗರದ ಉಪನೋಂದಣಿ ಕಚೇರಿಗೆ ಆಗಮಿಸಿದಾಗ ಉಪನೋಂದಣಿಯ ಅಧಿಕಾರಿಗಳು ಸಮಯ ನಿಗದಿ ಮಾಡಿ ಮುಂಜಾನೆಯಿಂದ ಸಂಜೆಯವರೆಗೆ ಕಾಯಿಸಿ ನಂತರ ನಿಮ್ಮ ಜಮೀನು ನೋಂದಣಿ ಮಾಡಲು ಬರುವುದಿಲ್ಲ, ರದ್ದಾಗಿದೆ ಎಂದು ಹೇಳಿದಾಗ ಆಕ್ರೋಶಗೊಂಡ ಕುಟುಂಬದ ಸದಸ್ಯರು ಕಚೇರಿ ಆವರಣದಲ್ಲಿ ಡ್ರಾಮಾ ನಡೆಸಿದ್ದಾರೆ. ಇನ್ನು ಚಳ್ಳಕೆರೆ ತಾಲೂಕಿನ ರುಂದವನಹಳ್ಳಿ ಗ್ರಾಮದ ಕುಟುಂಬ ಮುಂಜಾನೆಯಿಂದ ಸಂಜೆವರೆಗೆ ಕಾಯಿಸಿ ಸಂಜೆ ವೇಳೆ ಈ ನಿರ್ಧಾರಕ್ಕೆ ಕಾರಣವೇನು ಎಂಬುದು ಗೊತ್ತಿಲ್ಲ. ಆದರೆ ನೊಂದ ಕುಟುಂಬ ಆರೋಪ ಮಾತ್ರ ರಾಜಕೀಯ ಹಿತಾಸಕ್ತಿಗಳಿಂದ ನಮ್ಮ ಜಮೀನು ನೋಂದಣಿ ಮಾಡಿಸದೆ ಅಧಿಕಾರಿಗಳು ಸಬೂಬು ಹೇಳುತ್ತಿದ್ದಾರೆ. ಆದರೆ ಕೊನೆಯಲ್ಲಿ ಅಧಿಕಾರಿಗಳು ಜಮೀನು ನೋಂದಾವಣಿ ಮಾಡಿದ್ದಾರೆ ಎನ್ನಲಾಗಿದೆ. ನಮಗೆ ಇದು ಸಾಲ ಮಾಡ್ಕೊಂಡವ್ರೆ, ಸುಲ ಮಾಡ್ಕೊಂಡವ್ರೆ, ಜಮೀನು ಮಾಡ್ಬಿಟ್ಟು ನಮಗೆ ಸಾಲ ತೀರಿಸಬೇಕಂತ ಹೇಳಿದ್ರು. ನಾನು 6 ತಿಂಗಳು ಓಡಾಡಿ ಎನ್ಒಸಿ ತಂದ್ಬಿಟ್ಟು ತಹಸೀಲ್ದಾರ್ ಆಫೀಸಲ್ಲಿ ಎನ್ಒಸಿ ತಂದು ಕೊಟ್ಟೆ. ರಿಜಿಸ್ಟ್ರೇಷನ್ಗೆ 14ನೇ ತಾರೀಕು ಬಂದ್ಬಿಟ್ಟು ಅವ್ರ ಕಡೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋರು ಬಂದ್ಬಿಟ್ಟು ಅಪ್ಲೋಡ್ ಮಾಡಿದ್ರು. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬಿಟ್ಟು ಇವತ್ತು ಡೇಟ್ ಬಂದಿದ್ದು 10:10ವರೆಗೆ ನಿಗದಿತ ವೇಳೆಗೆ ಎಲ್ಲರೂ ಬಂದ್ಬಿಟ್ಟು ಎಲ್ಲ ಪ್ರೆಸೆಂಟ್ ಇದ್ರು. ಪ್ರೆಸೆಂಟ್ ಇದ್ದಾಗ ಇವ್ರು ಹೋದ್ರೆ ಯಾರೋ ಒಬ್ಬರು ಫೋನ್ ಮಾಡಿದ್ರು. ಯಾರಂತ ಹೇಳ್ಬೇಡ, ನಮ್ಮ ಊರಿನವರೇ ಮೆಂಬರ್ಗಳು ಫೋನ್ ಮಾಡಿ ಇವ್ರು ತಡೆ ಹಿಡಿದಿ, ಇವ್ರು ನಾವ್ ಹೇಳಕ್ ಕೇಳಲ್ಲ, ಇವ್ರ ಒಗಸ್ರು ಊರಾಗ ಕುಲಕಸ್ಬು ಮಾಡ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ನೀವು ಒದ್ದು ಓಡಿಸ್ತೀನಿ, ಬೆಂಕಿ ಹಚ್ತೀನಿ, ಹಬ್ಬಕ್ಕೆ ಹೇಳ್ರಿ ಮಾಡ್ತೀವಿ ಅಂತ ಹೇಳಿ. ಯಾಕೆ ಒಗಸ್ರು ಅಂತ ಪಾರ್ವತಮ್ಮ ಶಿವಲಿಂಗಮ್ಮ ಅಂತ ಖಾತೆದಾರ, ಅವ್ರಿಗೆ ವಯಸ್ಸಾಗಿದೆ, ಮನೆ ಇಲ್ಲ, ಗುಡಿಸಾಗಿದ್ದಾರೆ. ನಮ್ಮ ಜೀವಕ್ಕೆ ಏನನ್ನ ಅಪರಾಧ ಆದ್ರೆ ಅಲ್ಲೇಶಪ್ಪನಂತೂ ಬಿಡಲ್ಲ, ಎಲ್ಲಿದ್ರು ಮುಂದಾದ್ರೂ ಕಡಿತೆ ಬಿಡೋದಿಲ್ಲ. ಮಾತು 10 ಮುಖಲ್ಗೆ ರಿಜಿಸ್ಟ್ರೇಷನ್ ಇತ್ತು. ಹದಿನಾಲ್ಕನೇ ತಾರೀಕು 1ನೇ ತಿಂಗಳಿಗೆ ಪೇಮೆಂಟ್ ಆಗೈತೆ. ರಿಜಿಸ್ಟ್ರೇಷನ್ ಎಲ್ಲ ಡಾಕ್ಯುಮೆಂಟ್ ಇವರೇ ಡನ್ ಮಾಡ್ಯಾರೆ, ಓಕೆನಾ? ಅದಾದ್ಮೇಲೆ ಇನ್ನೇನು ನಮ್ದು ರಿಜಿಸ್ಟ್ರೇಷನ್ 10:10ವರೆಗೆ ಹಾಕಿದ್ರು ಟೈಮಿಂಗ್ಸ್. ನಾವ್ 10:10ವರೆಗೆ ಬಂದು ಕೇಳಿದ್ರೆ ಅವ್ರು ಮಾಡ್ಬೇಡ್ರಿ, ತಹಶೀಲ್ದಾರ್ ಹೇಳಿದ್ದಾರೆ. ತಹಶೀಲ್ದಾರ್ ಸರ್ ಹತ್ರ ಹೋಗಿ ನಮಗೆ ಗೊತ್ತಿಲ್ಲ, ನಾವೆಲ್ಲ ಸುಳ್ಳದ ಹೇಳ್ತಾರೆ. ಮೇಡಮ್ ಯಾರ್ಯಾರು ಫೋನ್ ಮಾಡಿದ್ರು, ಯಾರ್ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು, ಮೇಡಮ್ ಕೇಳ್ರಿ ಸರ್. ಮೇಡಮ್ ಯಾಕೆ ಯಾರಮ್ಮ ಫೋನ್ ಮಾಡಿದ್ದು? ಮೇಡಮ್ ಅವರೇ ಆಸ್ತಿ ಪಾರ್ವತಮ್ಮ ಶಿವಲಿಂಗಂ ಪಾಣಿ ಕೊಟ್ಟು ಎನ್ಒಸಿಗೆ ಏನ್ ಮಾಡಿದೀನಿ ಅಂತ ಹೇಳ್ತಾನೆ ಮುಂದಕ್ಕೆ. ಈಗ ಹೇಳಲ್ಲ, ಲೋಕಾಯುಕ್ತರಿಗೆ ಹೋಗಿ ಹೇಳ್ತೀವಿ. ಯಾವ ಊರು ನಿಮ್ದು? ಆಸ್ತಿಯಿಂದ ಯಾಕಿಂದ್ರೆ ಮಕ್ಕಳು ಈ ನನ್ನ ಮಗಳು ಉತ್ತರ ಆಗ್ಲಿ ಯಾವನು ಮಾಡ್ಕೊಡ್ದ ನಮ್ದು ಸಾಲ ಮಕ್ಕಳೇ ನೋಡ್ರಿ, ಇಲ್ಲಿ ಮಗು ನೋಡ್ರಿ, ಕಾಂಗ್ರೆಸ್ ಪಂಚಾಯತ್ ಮೆಂಬರ್ ಪಾಸ್ ಮಾಡಿದ್ವಿ. ಆದ್ರೆ ಈಗ ಬೆಳಗ್ಗೆ ಮಾಡ್ಬಿಡಿ ಅಂತೇಳಿ ಯಾರು ಅಬ್ಜೆಕ್ಷನ್ ಮಾಡ್ರಿ? ಯಾರು ಅಬ್ಜೆಕ್ಷನ್ ಮಾಡಿದ್ರಂತ. ಯಾಕೆ ಅಬ್ಜೆಕ್ಷನ್ ಮಾಡೋಕೆ ಇಲ್ಲಿಗಲ್ ಐತೆ? ಹೆಂಗೆ ಅದು? ಹಾಗಾಗಿ ಅವರು ಯಾರು ಅಬ್ಜೆಕ್ಷನ್ ಮಾಡಿದ್ದಾರೆ ಕರೆಸ್ಬಿಟ್ಟು
ತಹಸೀಲ್ದಾರ್ ಮುಂದೆ ಎಲ್ಲ ಹಿಯರಿಂಗ್ ಮಾಡಿಸಿ ಹಾಂ, ಹಾಂ. ಇವ್ರನ್ನ ಎಲ್ಲ ಕರೆದು ನಾವು ಹಾಂ. ಹೋಗಿ ಹಿಯರಿಂಗ್ ಮಾಡಿ ಈಗ ಆಸ್ತಿ ಇಲ್ಲಿಗಲ್ ಐತೆ ಇಲ್ಲಿಗಲ್ ಐತೆ ಇಲ್ಲಿಗಲ್ ಐತೆ ಅವ್ರ ಪ್ರಕಾರ ಲೀಗಲ್ ಇದೆ NOC ಕೊಟ್ಟಿದ್ದಾರೆ ಕೊಟ್ಟು Legal ಇದ್ದದಕ್ಕೆ ಹಾಂ NOC ಹಾಂ ಹಾಂ ಕೊಟ್ಟಿದ್ದಾರೆ. ಹಾಂ ಹಾಂ NOC ಕೊಟ್ಮೇಲೆ ಯಾಕೆ ರಿಜಿಸ್ಟ್ರೇಷನ್ ಯಾಕೆ ಮಾಡೋಕ್ಕೆ ನೀವು ಡಿಲೇ ಮಾಡಿದ್ರಿ ಆ ಫೋನ್ ಇದು ಯಾವ ಫೋನ್ ಮಾಡಿದೆ ನಿಮ್ಗೆ ಯಾರು ಒತ್ತಡ ಮಾಡಿದ್ರೆ ಹೇಳ್ರಿ ಈಗ MLA ಸಾಹೇಬ್ರಿಗೆ ಫೋನ್ ಮಾಡಿದ್ದಾರೆ ಹಾಂ ಹಾಂ ಯಾರೋ ಕಲ್ಲೇಶಪ್ಪ ಅನ್ನೋರು ಹೇಳಿದ್ರಂತ ಈ ತರ ಪಿಟಿಷನ್ ಹಾಂ, ಹಾಂ. ಅಂತೇಳಿ ಹಾಂ. ಅವ್ರನ್ನ ಕರೆಸಿ ಹಿಯರಿಂಗ್ ಮಾಡಿಸಿ ಸರ್ ಕಲ್ಲೇಶಪ್ಪ ಅಂದ್ರೆ ಯಾರು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಮತ್ತೆ ಗೊತ್ತಿಲ್ಲ ಅಂದ್ರೆ ನೀವು ಹೆಂಗೆ ಇದು ಮಾಡಿದ್ರಿ ಅವ್ರ ಕಡೆ ಅವರು ಫೋನ್ ಸರಿ ಮೇಡಮ್ ಈಗ ನೀವೇ NOC ಕೊಡ್ತೀರಾ ನೀವೇ